ಯಾರ ಕಣ್ಣೀರಿನ ಹನಿಯೂ ಭಾರವಿಲ್ಲದಿರಬಹುದು, ಆದರೆ ಅದರಲ್ಲಿ ಅಡಗಿರುವ ನೋವು ಸಾಕಷ್ಟು ಭಾರವಿರುತ್ತೆ. ಯಾರು ಏನೇ ಯೋಜನೆ ರೂಪಿಸಿಕೊಂಡರೂ ಅಂತಿಮ ನಿರ್ಧಾರ ಮಾತ್ರ ಪರಮಾತ್ಮನದ್ದೇ. ಜಗತ್ತಿನಲ್ಲಿ ಎಂಥವರೇ ಆಗಿರಲಿ, ರೋಗ, ದುಃಖ, ಮುಪ್ಪು ಮತ್ತು ಸಾವು ಈ ನಾಲ್ಕರಿಂದ ತಪ್ಪಿಸಿಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ. ಇದು ತತ್ವಜ್ಞಾನವಲ್ಲ, ಪ್ರಕೃತಿಯ ನಿಯಮ. ವಾಸ್ತವವನ್ನು ತಪ್ಪಿಸಿಕೊಂಡು ಮುಂದೆ ನಡೆದು ಬಿಡು. ಇಲ್ಲಿ ಎಲ್ಲರದು ಮುಖವಾಡದ ಬದುಕೆ. ಕೆಲವೊಮ್ಮೆ ತಪ್ಪು ನಿರ್ಧಾರಗಳು ಸರಿಯಾದ ಜಾಗಕ್ಕೆ ಕರೆತರುತ್ತೆ. ನಿಮ್ಮ ಸಂತೋಷಕ್ಕಾಗಿ ಜೀವಿಸಿ, ಇತರರ ಸಂತೋಷಕ್ಕಲ್ಲ. ಸತ್ತ ಮೇಲೆ ಬೆಂಕಿ ಇಡುವವರಿಗಿಂತ ಸಾಯೋಕ್ಕಿಂತ ಮೊದಲೇ ಬೆಂಕಿ ಇಡುವವರು ಜಾಸ್ತಿ. ಅದರಲ್ಲೂ ತಿಳಿದವರೇ ಮುಂದೆ ಇರುತ್ತಾರೆ. ಸತ್ತಾಗ ಹೆಗಲು ಕೊಡಲು ಬರುವವರು, ಆದರೆ ಸೋತಾಗ ಯಾರೂ ಬರುವುದಿಲ್ಲ. ನಾವೇ ಮುನ್ನಡೆಯಬೇಕು. ಸೋಲದೆ ಗೆದ್ದರೆ ಮಂದಹಾಸ, ಸೋತು ಗೆದ್ದರೆ ಇತಿಹಾಸ. ನಿಮಗಾಗಿ ನೀವು ಬದುಕಿ, ನಿಮಗಾಗಿ ಕೆಲಸ ಮಾಡಿ, ಆದರೆ ನಿನ್ನವರಿಗಾಗಿ ಪ್ರಾರ್ಥಿಸಿ. ಶತ್ರುಗಳು ಮತ್ತು ದ್ವೇಷಗಳನ್ನು ಮರೆತು ಬಿಡಿ. ಕ್ಷಮೆಯಾಚಿಸಿ, ಕ್ಷಮಿಸಿಬಿಡಿ. ಅಗತ್ಯವಿಲ್ಲದಕ್ಕೆ ತಲೆ ಕೆಡಿಸಿಕೊಳ್ಳಬೇಡಿ, ಏಕೆಂದರೆ ಜೀವನ ತುಂಬ ಚಿಕ್ಕದಾಗಿದೆ. ಜೀವನವು ಯಾವಾಗಲೂ ಸುಲಭವಲ್ಲ. ನೀವು ನಿಮಗಾಗಿ ಹೋರಾಡುವುದನ್ನು ನಿಲ್ಲಿಸಬೇಕೆಂದಲ್ಲ, ನೀವು ಮಾತನಾಡುವುದನ್ನು ಬಿಟ್ಟು ನಿಮ್ಮ ಗುರಿಯನ್ನು ಸಾಧಿಸಲು ಪ್ರಯತ್ನ ಮಾಡಿದಾಗ ಮಾತ್ರ ನೀವು ಉತ್ತಮ ಜೀವನವನ್ನು ರೂಪಿಸಲು ಸಾಧ್ಯ. ನೀವು ಇತರರ ತಪ್ಪುಗಳನ್ನು ಕಂಡು ಹಿಡಿಯುವುದನ್ನು ನಿಲ್ಲಿಸಿದರೆ ನಿಮ್ಮ ಜೀವನ ಉತ್ತಮವಾಗುತ್ತದೆ. ನಿಮ್ಮನ್ನು ನೀವು ಮೂರ್ಖರನ್ನಾಗಿ ಮಾಡಿಕೊಂಡು ಅದಕ್ಕೆ ನಿಮ್ಮ ಜೀವನವನ್ನು ದೂಷಿಸಬೇಡಿ. ತಪ್ಪು ಮಾಡಿದೊಡನೆ ನೀನು ಸಣ್ಣವನಾಗಿಸುವುದಿಲ್ಲ. ತಿದ್ದಿಕೊಂಡು ನಡೆಯದಿದ್ದರೆ ಸಣ್ಣವರಾಗಿ ಬಿಡುತ್ತೀರಾ. ಜೀವನದಲ್ಲಿ ಎಲ್ಲ ಕಳೆದುಕೊಂಡ ಮೇಲೆ ನಮ್ಮ ಮನಸ್ಸಿನಲ್ಲಿ ಏನಾದರೂ ಮಾಡಲೇಬೇಕು ಎನ್ನುವ ಧೈರ್ಯ ಮೂಡುತ್ತೆ. ನೀನು ಇಲ್ಲದಿದ್ದಾಗಲೂ ಜಗತ್ತು ಇತ್ತು, ನೀನು ಹೋದರೂ ಜಗತ್ತು ಹಾಗೆಯೇ ಇರುತ್ತೆ. ನಿಮ್ಮ ಉಪಸ್ಥಿತಿಯು ಅಥವಾ ಮನಸ್ಥಿತಿಯು ಭೂಮಿಗೆ ಅಥವಾ ಜನರಿಗೆ ಯಾವುದೇ ವ್ಯತ್ಯಾಸವನ್ನುಂಟು ಮಾಡುವುದಿಲ್ಲ. ಆದ್ದರಿಂದ ಚಿಂತೆಗಳಿಂದ ಮುಕ್ತರಾಗಿ ಮತ್ತು ಪ್ರಸ್ತುತ ಸಮಯದಲ್ಲಿ ಸರಿಯಾಗಿ ಬದುಕಲು ಆರಂಭಿಸಿ. ಹೆಚ್ಚಾಗಿ ಏನು ಮಾತನಾಡದೆ ನಮ್ಮ ಕರ್ಮಗಳನ್ನು ಭಯ, ಭಕ್ತಿ, ನಿಷ್ಠೆಯಿಂದ ಪರಮಾತ್ಮನ ಹಣತೆಯಂತೆ ಆಧ್ಯಾತ್ಮಿಕ ಪರಭಾಷೆಯಲ್ಲಿ ಇಂಥ ವ್ಯಕ್ತಿಗಳು ಎಂದು ಕರೆಯುತ್ತಾರೆ. ಯಾವಾಗಲೂ ಒಂಟಿಯಾಗಿದ್ದರೆ ಧೈರ್ಯದಿಂದಿರಿ. ಜಗತ್ತು ಜ್ಞಾನವನ್ನು ನೀಡುತ್ತೆ, ಬೆಂಬಲವನ್ನು ಅಲ್ಲ. ಇದೆ ಎಂದು ತೋರಿಸಬಾರದು, ಇಲ್ಲ ಎಂದು ಸಾರಲೂಬಾರದು. ಇದ್ದು ಇಲ್ಲದಂತೆ ಇರಬೇಕು, ಸೋತರೂ ಬದುಕಿದಂತಿರಬೇಕು. ದುಃಖದಲ್ಲಿದ್ದಾಗ ಕರೆಯದೆ ಹೋಗಬೇಕು, ಸಂತೋಷಕ್ಕೆ ಕರೆದರೆ ಮಾತ್ರ ಹೋಗಬೇಕು. ಕಷ್ಟಕ್ಕೆ ಕೇಳದೆ ಕೊಡಬೇಕು, ಇಷ್ಟಕ್ಕೆ ಕೇಳಿದರಷ್ಟೇ ಕೊಡಬೇಕು. ಕಷ್ಟಪಟ್ಟು ಕೆಲಸ ಮಾಡಿದರೆ ಇಂದಲ್ಲ ನಾಳೆ ಜೀವನ ನಿಮಗೆ ಅವಕಾಶ ನೀಡುತ್ತದೆ. ಮನುಷ್ಯ ತನ್ನ ಯಶಸ್ಸಿಗಿಂತ ತನ್ನ ಸೋಲಿನಲ್ಲೇ ಹೆಚ್ಚು ಕಲಿಯುತ್ತಾನೆ. ನೀವು ಎಂದಿಗೂ ನಿಮ್ಮ ಮೇಲಿನ ಭರವಸೆಯನ್ನು ಬಿಡಬಾರದು. ನಾಳೆಯ ದಿನ ಹೇಗಿರುತ್ತೆ ಎಂದು ಯಾರಿಗೂ ತಿಳಿದಿರುವುದಿಲ್ಲ. ಹೆದರಿ ಬದುಕಿರುವುದನ್ನು ನಿಮ್ಮನ್ನು ಸೃಷ್ಟಿಸಿದ ಭಗವಂತನಿಗೆ ಹೊರತು ಕಣ್ಣಿಗೆ ಕಾಣದೆ ಬೆನ್ನ ಹಿಂದೆ ನಿಂತು ಮಾತನಾಡುವ ಜನಕ್ಕಲ್ಲ. ದುಡಿದು ತಿನ್ನುವ ಸಮಯದಲ್ಲಿ ಕುಳಿತು ತಿಂದರೆ, ಕುಳಿತು ತಿನ್ನುವ ಸಮಯದಲ್ಲಿ ಬೇಡಿ ತಿನ್ನಬೇಕಾಗುತ್ತದೆ. ಬದುಕೋಕ್ಕಾಗಲ್ಲ ಅನ್ನೋನು ಮಣ್ಣು ಸೇರ್ತಾನೆ, ಬದುಕ್ತೀನಿ ಅನ್ನೋನು ಇತಿಹಾಸ ಬರೆಯುತ್ತಾನೆ. ಸಾಧಕರಾಗಬೇಕೆಂದರೆ ಸೋಲಿಗೆ ಸಿದ್ಧವಿರಬೇಕು. ತಾಳ್ಮೆ ಮತ್ತು ಛಲವೆಂಬ ಆಯುಧಗಳು ನಮ್ಮ ಜೊತೆಯಲ್ಲಿರಬೇಕು. ಸಾವನ್ನು ಪಡೆಯಲು 1000 ದಾರಿಗಳಿವೆ, ಆದರೆ ಬದುಕನ್ನು ಕಂಡುಕೊಳ್ಳಲು ಇರುವ ಒಂದೇ ಒಂದು ದಾರಿ ಆತ್ಮವಿಶ್ವಾಸ. ನಮ್ಮವರು ಅಂತ ಅಂದುಕೊಂಡವರೆಲ್ಲ ನಮ್ಮ ಜೊತೆ ಯಾವಾಗಲೂ ಒಂದೇ ಥರ ಇರ್ತಾರೆ ಅನ್ನೋದು ನಮ್ಮ ತಪ್ಪು ಕಲ್ಪನೆ. ಈ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ವೇಗವಾಗಿ ಬದಲಾಗೋದು ಮನುಷ್ಯನ ಮನಸ್ಸು, ಆಲೋಚನೆ ಮಾತ್ರ. ಅಕ್ಕರೆ ಇಲ್ಲದ ಸಂಬಂಧಕ್ಕೆ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟರೇನು? ಅದು ನೀಡುವುದು ಬೇವಿನ ಕಹಿಯೇ ಹೊರತು ಬೆಲ್ಲದ ರುಚಿಯನ್ನಲ್ಲ. ಒಳ್ಳೆತನ ಬಹಳ ಹೆಚ್ಚಾದರೆ ನಮ್ಮವರೇ ನಮಗೆ ಶತ್ರುಗಳಾಗುತ್ತಾರೆ. ಪ್ರತಿದಿನ ಮಾತನಾಡುವುದಕ್ಕಿಂತ ಅಪರೂಪಕ್ಕೆ ಮಾತನಾಡಿದರೆ ಬೆಲೆ ಜಾಸ್ತಿ. ಈ ಜಗತ್ತಿನಲ್ಲಿ ಯಾವುದು ಶಾಶ್ವತವಲ್ಲ, ಅರಿತು ನಡೆ. ಇದು ಜೀವನ. ಎಲ್ಲರ ಪ್ರೀತಿ ನಿಜವಾಗಿರಲ್ಲ. ನಿಜವಾಗಿರೋ ಪ್ರೀತಿ ಎಂದಿಗೂ ದೂರವಾಗಲ್ಲ. ಕಾಣಬಾರದು ಎಂದು ಕಣ್ಮುಚ್ಚಿಕೊಳ್ಳಬಹುದು, ಆದರೆ ನೆನಪಾಗಬಾರದೆಂದು ಮನಸ್ಸು ಮುಚ್ಚಿಕೊಳ್ಳಲು ಸಾಧ್ಯವಿಲ್ಲ. ಗೊಂಬೆ ಆಡಿಸೋನು ಮೇಲೆ ಒಬ್ಬ ಇದ್ರೆ, ಕಡ್ಡಿ ಆಡಿಸೋರು ನಮ್ಮ ಸುತ್ತ 108 ಜನ ಇರ್ತಾರೆ. ದಿನವಿಡೀ ಕೆಲಸ ಮಾಡೋದು ಮತ್ತು ರಾತ್ರಿ ಉಳಿದಿರುವ ಜೀವನದ ಬಗ್ಗೆ ಯೋಚಿಸೋದು, ಇಷ್ಟೇ ಜೀವನ. ಬದುಕಿನಲ್ಲಿ ಏನೇ ನಡೆದರೂ ಒಳ್ಳೆಯದೇ. ವರ್ತಮಾನದಲ್ಲಿ ಏನಾಗುತ್ತಿದೆಯೋ ಅದೆಲ್ಲವೂ ಉತ್ತಮವಾಗಿಯೇ ನಡೆಯುತ್ತಿದೆ. ಮುಂದೆ ಏನಾಗುವುದು ಅದು ಕೂಡ ಚೆನ್ನಾಗಿರುತ್ತೆ. ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ, ವರ್ತಮಾನದಲ್ಲಿ ಜೀವಿಸಿ. ಸತ್ಯವನ್ನು ಎಂದಿಗೂ ಬಿಡಬಾರದು. ಅದಕ್ಕೊಂದು ಉದಾಹರಣೆ ಮಹಾಭಾರತ.
ತನ್ನ ಮನಸ್ಸನ್ನು ಗೆದ್ದವನಿಗೆ ಮನಸ್ಸೇ ಅತ್ಯುತ್ತಮ ಸ್ನೇಹಿ, ಆದರೆ ಮನಸ್ಸನ್ನು ಗೆಲ್ಲಲು ವಿಫಲವಾದವನಿಗೆ ಮನಸ್ಸೇ ಅತ್ಯುತ್ತಮ ದೊಡ್ಡ ಶತ್ರು. ಧರ್ಮದ ಮಾರ್ಗ ನಮ್ಮ ಭಾವನೆಗೂ ಮೀರಿದ್ದು, ಆದರೆ ವಾತ್ಸಲ್ಯ, ತಿರಸ್ಕಾರ, ಆಸೆಯು ಭಾವನಾತ್ಮಕವಾಗಿದ್ದ ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಭಿಕ್ಷುಕರೇ, ಬೇಡುವ ರೀತಿಯಲ್ಲಿ ವ್ಯತ್ಯಾಸ ಅಷ್ಟೆ. ಬದುಕೋಕೆ ಗೊತ್ತಿರೋರಿಗೆ ಜೀವನಾನೇ ಸರಿ ಇರಲ್ಲ, ಜೀವನ ಸರಿ ಇರೋರಿಗೆ ಬದುಕೇ ಗೊತ್ತಿರುವುದಿಲ್ಲ. ಸಾವಿನವರೆಗೂ ಕೆತ್ತಿದರೂ ಪರಿಪೂರ್ಣವಾಗದ ಏಕೈಕ ಶಿಲೆ ಎಂದರೆ ಮನುಷ್ಯ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್.